ದೈವ ಶ್ರೀ ಚನ್ನಬಸವ ಶಿವಯೋಗಿಗಳವರ ಮೂಲ ಮಠವಾಗಿರ್ತಕ್ಕಂಥ ಕಲ್ಮಠ ತನ್ನದೇ ಆದ ಶ್ರೇಷ್ಠ ಗುರು ಪರಂಪರೆಯನ್ನು, ಪ್ರಾಚೀನ ಇತಿಹಾಸವನ್ನು ಹೊಂದಿದೆ. ಗಂಗಾವತಿ ನಗರದಲ್ಲಿ ಧಾರ್ಮಿಕ ಕೇಂದ್ರವಾಗಿ ಶಿಕ್ಷಣ ಸಂಸ್ಥೆಯನ್ನು ಪೋಷಿಸ್ತಾ ಅಪಾರವಾಗಿರ್ತಕ್ಕಂಥ ಸಾಮಾಜಿಕ ಧಾರ್ಮಿಕ ಸೇವೆಯನ್ನು ಸಲ್ಲಿಸ್ತಾ ಇದೆ. ಶ್ರೀಮಠದ ಚನ್ನಬಸವ ಶಿವಯೋಗಿಗಳ ನಂತರ 9ನೇ ಪೀಠಾಧಿಪತಿಗಳಾಗಿ ಶ್ರೀ ಮಣಿಪುರ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳವರು 1995ರಲ್ಲಿ ಶ್ರೀಮಠದ ಪಟ್ಟವನ್ನು ಏರ್ತಾರೆ. ಪೂಜ್ಯ ಶ್ರೀಗಳವರ ಮಟ್ಟಕ್ಕೆ ಬಂದು 30 ವರ್ಷಗಳು ಸಂದಿವೆ. ಈ 30 ವರ್ಷಗಳ ಸುದೀರ್ಘ ಇತಿಹಾಸದಲ್ಲಿ ಪೂಜ್ಯರು ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘವನ್ನು ಸರ್ವತ್ರವಾಗಿ ಅದನ್ನು ಅದ್ಭುತವಾಗಿ ವಿಸ್ತರಿಸಿ ವ್ಯಾಪಿಸಿ ಒಂದು ಶ್ರೇಷ್ಠ ಶಿಕ್ಷಣ ಸಂಸ್ಥೆಯನ್ನಾಗಿ ಮಾರ್ಪಡಿಸಿದ್ದಾರೆ. ಅದೇ ರೀತಿ ಕಲ್ಮಠವನ್ನು ಕೂಡ ತಮ್ಮ ಕ್ರಿಯಾಶಕ್ತಿಯಿಂದ ಮಠದ ಪರಂಪರೆಯನ್ನು ಎತ್ತಿ ಹಿಡಿದಿದ್ದಾರೆ. ಪೂಜ್ಯ ಶ್ರೀಗಳ ಈ 30 ವರ್ಷಗಳ ಶುಭ ಸಂದರ್ಭದಲ್ಲಿ, ಅವರ ಪಟ್ಟಾಭಿಷೇಕದ ವಾರ್ಷಿಕೋತ್ಸವ ಶುಭ ಸಂದರ್ಭದಲ್ಲಿ ಎಲ್ಲ ಗಂಗಾವತಿಯ ಸಮಸ್ತ ಭಕ್ತಾದಿಗಳ ಪರವಾಗಿ ಪೂಜ್ಯ ಶ್ರೀಗಳಿಗೆ ಗೌರವದ ಸಮರ್ಪಣೆಯನ್ನು ಇವತ್ತು ನೆರವೇರಿಸಲಾಗ್ತಾ ಇದೆ. ವಿದ್ಯಾಸಂಸ್ಥೆ ಮತ್ತು ಧರ್ಮ ಸಂಸ್ಥೆಯಾದ ಕೊಟ್ಟೂರು ಮಹಾಸ್ವಾಮಿಗಳ ಒಂದು ಸಾನ್ನಿಧ್ಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ಇವತ್ತು 30ನೇ ವರ್ಷದ ಒಂದು ಪಟ್ಟಾಧಿಕಾರ ಮಹೋತ್ಸವವನ್ನು ಇವತ್ತು ಭಕ್ತರೆಲ್ಲರೂ ಒಡಗೂಡಿ ಸ್ವಾಮಿಗಳಿಗೆ ನಮ್ಮ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಒಂದು ಧಾರ್ಮಿಕ ಸಮಾರಂಭವನ್ನು ನಾವು ನೆರವೇರಿಸ್ತಾ ಇದ್ದೀವಿ. ಗಂಗಾವತಿಯಲ್ಲಿ ಮೂಲ ಕಾಲದಿಂದಲೂ ಇವತ್ತು ವಿದ್ಯೆಗೆ ಅತ್ಯುನ್ನತ ಮಹತ್ವ ಕೊಟ್ಟು ಆ ವಿದ್ಯಾಸಂಸ್ಥೆಗಳನ್ನು ಹುಟ್ಟುಹಾಕಿ ಈ ವಿದ್ಯಾಸಂಸ್ಥೆಗಳಿಂದ ಇವತ್ತು ಬಂದಿರತಕ್ಕಂಥ ಹಲವು ವಿದ್ಯಾರ್ಥಿಗಳು ಇವತ್ತು ವಿದೇಶಗಳಲ್ಲಿ ಜಗತ್ತಿನ ಮೂಲೆಗಳಲ್ಲಿಯೂ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸುಮಾರು 50-60 ವರ್ಷಗಳ ಹಿಂದೆ ಆ ಒಂದು ಮುನ್ನುಡಿಯನ್ನು ಬರೆದದ್ದು ಇವತ್ತು ಆ ಒಂದು ಪರಿಣಾಮವಾಗಿ ಇವತ್ತು ಎಲ್ಲ ಕಡೆ ನಮ್ಮ ಶ್ರೀಮಠದ ವಿದ್ಯಾರ್ಥಿಗಳು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮುಂದುವರೆದಾಗಿ ಇವತ್ತು ವಿದ್ಯೆ ಜೊತೆಗೆ ಧರ್ಮದ ಒಂದು ಬೆಳಕನ್ನು ಚೆಲ್ತಾ ಗಂಗಾವತಿ ನಗರದಲ್ಲಿ ಮತ್ತು ಸುತ್ತಮುತ್ತ ಗ್ರಾಮಗಳಲ್ಲಿ ಧರ್ಮದ ಒಂದು ಅನುಭವವನ್ನು ಕೊಡ್ತಕ್ಕಂಥ ಸಂಸ್ಥೆ ಇವತ್ತು ಕೊಟ್ಟೂರೇಶ್ವರ ಮಹಾಸ್ವಾಮಿಗಳನ್ನ ಅವರು ಮುನ್ನಡೆಸ್ತಾ ಇದ್ದಾರೆ. ಮುಂದುವರೆದು ಕೂಡ ಈ ಸಂಸ್ಥೆ ಇನ್ನೂ ಉತ್ತರವಾಗಿ ಇದು ಬೆಳಿಬೇಕು. ಇದು ಮುಂದೆ ಹಲವಾರು ನಾನು ಇಂಜಿನಿಯರಿಂಗ್ ಕಾಲೇಜ್ ಮಾಡ್ರಿ, ಮೆಡಿಕಲ್ ಕಾಲೇಜ್ ಮಾಡ್ರಿ ಅಂತ ಹೇಳಂಗಿಲ್ಲ, ಆದರೆ ಸಾಕಷ್ಟು ಬಡ ವಿದ್ಯಾರ್ಥಿಗಳಿಗೆ ಒಂದು ಆಶ್ರಯನ ಕೊಡಲಿ ಅಂತ ನಾನು ಕೇಳ್ತಾ ಇದ್ದೀನಿ. ಈ ಒಂದು ವಿದ್ಯಾಸಂಸ್ಥೆಯಿಂದ ಅನೇಕ ಒಂದು ಕೆಳವರ್ಗದವರಿಗೆ, ತುಳಿತಕ್ಕೊಳಗಾದವರಿಗೆ ಮತ್ತು ದೀನದಲಿತರಿಗೆ ಇಲ್ಲಿ ವಿದ್ಯೆ ದಾನವನ್ನು ಮಾಡಿ ಅವರ ಜೀವನವನ್ನು ಕಲ್ಪಿಸಿಕೊಡ್ತಕ್ಕಂಥ ಎಲ್ಲ ಕಾರಣಗಳನ್ನು ಇವತ್ತು ನಮ್ಮ ಕೊಟ್ಟೂರು ಮಹಾಸ್ವಾಮಿಗಳ ಒಂದು ಸಾನ್ನಿಧ್ಯದಲ್ಲಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಸಮಾಜಗಳ ಒಂದು ಧುರೀಣರು, ನಾಯಕರು ಏನು ಬಂದಿದ್ದಾರೆ ಅವರು ಹೆಗಲಿಗೆ ಹೆಗಲು ಕೊಟ್ಟು ಸ್ವಾಮಿಗಳಿಗೆ ಸಾಥ್ ಕೊಟ್ಟು ಮುಂಬರುವ ದಿನಗಳಲ್ಲಿ ಈ ಸಂಸ್ಥೆಯಿಂದ ಇನ್ನೂ ಹೆಚ್ಚಿನ ಸೇವೆ ಸಮಾಜಕ್ಕೆ ಸಲ್ಲಿ ಅಂತಂದು ನಾನು ಬಯಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ.